ಸಂಜು ವೆಡ್ಸ್ ಈತ ಪಾಠ ಸರ್. ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್. ಯಾಕಂದರೆ ಒಂದೇನೋ ಒಂದು ಮೂಡ್ ಈ ಸಿನಿಮಾ ಅವ್ರ ಹೊಲ ಅಷ್ಟೇ ಆಗಬೇಕು ಆಗ್ಬೇಕಿಲ್ಲ ಬರೀ ಸುಳ್ಳುಗಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟು ಅವ್ರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಮಾರೋದಾಗಿ ಇದಾಗ್ತಾರಲ್ಲ ಆಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋದಾಗಿ ತಗೊಂಡು ಹೋಗ್ಬಿಟ್ಟವ್ರೆ. ಆ ಜನರ ಬಗ್ಗೆ ಹೇಳಪ್ಪ ಆಗಿದೆ ನಮ್ಮ ಎಲ್ಲರ ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಬಿಡ್ತಾಯಿಲ್ಲ ಉಟ್ಕೊತಾ ಇದ್ದಾರೆ. ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅದನ್ನು ಪ್ರೋಸೆಸ್ಸು ಆ ಹುಳನ ನೋಡಿದ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತು ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ. ಆ ಕಷ್ಟನ ನೋಡಿದ್ರೆ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದಂತ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನು ಹೊಸ್ತಾಗಿದೆ. ರೆಗ್ಯುಲರಾಗಿ ಸಂಜೆ ಬೆಳೆಸ್ಲಿಕ್ಕ ಅದು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ. ಇದರ ಒಟ್ಟಿಗೆ ಬೇರೆ ಥರ ಇದೆ. ಬೇರೆ ಹೊಸ ಮಿಷನ್ಸ್ನ ಈ ಸರಿ ಕಂಡುಹಿಡಿದಿದ್ದಾರೆ ನಾಗಶೇಖರ್ ಅವರು. ಈಗ ನಾವು ಮೈನಾಲ ಮಾಡಿದಾಗ ಇಂಜಿನ್ ಸಾಗರು ಆಮೇಲೆ ಸಂಜೆ ಬೆಳೆಸ್ಲಿಕ್ಕ ಮತ್ತು ಇದು ಎಲ್ಲ ಮಾಡಿದ್ದಾರೆ. ಈ ಹಾರ್ಡ್ ವರ್ಕ್ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರ್ ಹಾರ್ಡ್ ವರ್ಕ್ ನಿರ್ಮಾಪಕರ ಸಾಧ್ಯ ತುಂಬ ಚೆನ್ನಾಗಿ ಕಾಣ್ತದೆ. ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು, ಕೋಟ್ಯಾಂತರ ರೂಪಾಯಿ ಬೇಕು. ಅಷ್ಟು ದಿವಸ ಮಾಡೋದು ಒಂದೇಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದು ಅವರ ಹಾರ್ಡ್ ವರ್ಕು. ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಏನು ರಮ್ಯಾ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ, ಆಮೇಲೆ ರಚಿತಾ ಅವ್ರನ್ನ ಹೇಗೆ ತೋರಿಸಿದ್ರಿ ಅಂತ ಹೇಳ್ತಾರೆ. ಚೆನ್ನಾಗಿತ್ತು. ಇಲ್ಲ ನಾವು ರಮ್ಯಾ ತುಂಬ ಚೆನ್ನಾಗಿ ನಿಮ್ಮನ್ನೇ ತೋರಿಸಿದ್ರೆ ಅಂತ ಕೇಳಿದ್ರೆ ಕರೆಕ್ಟ್. ಇತ್ತೀಚಿನ ಈ ಒಂದು ಏನೋ ಒಂದು 10 ವರ್ಷನೇ ಅಥವಾ ಒಂದು 8 ವರ್ಷ, ಈ 8 ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್. ನೀವು ನೋಡಿದ್ದೀರಾ? ಹೇಳಿ ಒಬ್ರು. ಇಲ್ಲ ಬೇರೆಯವರು ಇನ್ನೂ ಚೆನ್ನಾಗಿ ತೋರಿಸಿದ್ರು. ಒಳ್ಳೆ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸ್ ಬರುತ್ತೆ, ಅದೇ ಥರ ಡೈರೆಕ್ಟರ್ಗೆ ಮೂಡು ಬರುತ್ತೆ, ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ, ಒಳ್ಳೆ ಡ್ಯೂಯೆಟ್ ಬರುತ್ತೆ, ಒಳ್ಳೆ ಸಿನಿಮಾನೂ ಆಗುತ್ತೆ. ಜೊತೆಗೆ ಇದು ಬೇರೆ ಜಾಬ್ಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಒರಿಜಿನಲ್ಲಾಗಿ ಈ ನಾಗಶೇಖರ್ ಎಷ್ಟು ಕೆಜಿರ್ಬೋದು ಅದು 70 kg ತಲೆ ಮೇಲೆ ಒರೆಸಿ ಅದೇನು TVS ಆಮೇಲೆ ನನ್ನ ತಲೆ ಮೇಲೆ ಓಡಿಸೋಕೆ ಬರ್ತಾರೆ. ಹೋಗ ಅದು ನೋಡ್ಕೊಂಡು TVS ಹೆಂಗೆ ಹೋಗೋದು ನಾವು. ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ. ಇದು ಬೇರೆ ಥರೇ ನನಗೆ ಫಸ್ಟ್ ಪಾರ್ಟ್ ಬೆಂಕಿರ್ಬೋದು, ಕಥೆ ಅಂತ ತಗೊಂಡಾಗ ಇದು ವೈಟ್ ಆಗಿದೆ ಬೇರೆ ಥರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.